ಕಥೆ ದೇವರ ಹೂವು. ಬರೆದವರು ಬೆಸಗರಹಳ್ಳಿ ರಾಮಣ್ಣ. ಕೊಕ್ಕೊಕ್ಕೋ ಎಂದು ಕೂಗುತ್ತಾ ಸ್ವಲ್ಪ ಕುಂಟುತ್ತಾ ರೆಕ್ಕೆ ಬಡಿಯುತ್ತಾ ಬಂದ ಅರೆಗತ್ತಿನ ಮೊಟ್ಟೆ ಕೋಳಿಯ ಹಿಂದೆಯೇ ಓರಗಿತ್ತಿ ನಿಂಗಕ್ಕ ಆಡಿದ, ಥೂ ನಿನ್ ಹೊಟ್ಟೆ ಹಾಳಾಗೋಗ, ಬಂದು ಭತ್ತದ ಮೂಟೆ ಕುಟ್ಕಿ ತೂತ್ ಮಾಡಿ ಹೊಟ್ಟೆ ಪಿಣ್ಗೊರಿವಂಗೆ ಮುಕ್ತಿಯಲ್ಲ, ನಮ್ಮನೆ ಬತ್ವೆ ರುಚಿಯೇನೋ ನಿನಗೆ ಕೊಕ್ರೆ ರೋಗ ಬರ, ಕಂಡೋರ್ ಮನೆ ರಾಗಿ ಭತ್ತ ತಿಂದು ನೆಲದಲ್ಲೇ ಉಂಟಾಡ್ತೀಯಲ್ಲ, ಥೂ ನೀನು ಸಾಕ್ದವ್ರ ಮನೆ ಹಾಳಾಗೋಗ, ನೀನು ತಿಂದೋರ್ ಹೊಟ್ಟೆ ಸಿಡಿಯಾ, ಅಲ್ಲ ನಮ್ಮ ಕಂಡ್ರೆ ನೆಟ್ಕಿ ಮುರಿತಾರೆ, ನಮ್ಮನೆ ಸುತ್ತಕ್ಕೆ ಬರೋಕ್ಕೆ ನಾಚಿಕೆ ಆಗೋದಿಲ್ವೇನೋ. ಕಿವಿ ತೂತಾಗುವ ಮಾತುಗಳು ಚೆನ್ನಕ್ಕನಿಗೆ ಕುದಿಯುವ ಬೆಲ್ಲದ ಪಾಕ ಮೈಮೇಲೆ ಬಿದ್ದಾಗ ಆಗುವಂತಹ ಕೋಪ ನೋವನ್ನುಂಟು ಮಾಡಿದವು. ನಿಂಗಕ್ಕನ ಗ್ರಹಚಾರ ಚೆನ್ನಾಗಿತ್ತು. ಮಗಳ ತಲೆಯನ್ನು ಬಾಚಿ ಜಡೆ ಹಾಕಿ ಮುಗಿಸಿ ತೋಟದಿಂದ ಹೂವು ತಂದು ಪೋಣಿಸಿ ಮುಡಿಸಬೇಕು ಎಂದು ಅಂದಾಜು ಮಾಡಿಕೊಳ್ಳುತ್ತಾ ಮೇಲೇಳುತ್ತಿದ್ದ ಚೆನ್ನಕ್ಕನ ಬಾಯಿಂದ ಸಿಡಿಯಬೇಕಾಗಿದ್ದ ಮಾತಿನ ಪ್ರವಾಹ ಕಿರುಮನೆಯಲ್ಲಿ ಮಲಗಿರುವ ಅಳಿಯನನ್ನು ನೆನೆದು ಬೆಚ್ಚಿ ನಾಲಗೆಯ ತುದಿಯಲ್ಲಿ ಬಂದು ನಿಂತಿತು. ಓರಗಿತ್ತಿಯನ್ನು ಮನಸ್ಸಿನಲ್ಲೇ, ನಿನ್ನ ನಾಲ್ಗೆ ಸೇದೋಗ, ನನ್ನಳಿಯ ನಿನಗೂ ಅಳಿಯ ಅಲ್ವೇ, ಅವನ ಕಿವಿಗೂ ನಿನ್ನ ಯೋಗ್ಯತೆ ಮುಟ್ಬೇಕಾಗಿತ್ತೆ ಎಂದು ಮುಂತಾಗಿ ಬೈದುಕೊಳ್ಳುತ್ತಾ ಸೊಪ್ಪಿನ ಮಂಕರಿಯನ್ನು ಕಂಕಳಲ್ಲಿ ಇರುಕಿಕೊಂಡು ತೋಟದ ಕಡೆಗೆ ನಡೆದಳು. ನಿನ್ನೆ ಸಂಜೆ ಬಂದು ತನ್ನ ಗಂಡ ಹೊನ್ನಣ್ಣನ ಬಳಿ ಕೇಳಿಕೊಂಡಿದ್ದ ನಂಜಣ್ಣ ರುದ್ರಮ್ಮನ ಪಾಲಿನ ಗತ್ತೆಯ ಭತ್ತ ಬಡಿದು ಮುಗಿಸಿ ಆಗಲೇ ಆಳುಗಳೊಡನೆ ಅರ್ಧಕ್ಕಿಂತಲೂ ಜಾಸ್ತಿಯನ್ನು ತೂರಿ ಮುಗಿಸಿ ಉಳಿದುದನ್ನೂ ತೂರಿ ಹಸನು ಮಾಡುತ್ತಿರುವುದು ಮೊರಗಳಿಂದ ಕೆಳಕ್ಕಿಳಿಯುವಾಗ ಗಾಳಿಯ ರಭಸಕ್ಕೆ ತೆರೆಯಾಗಿ ಹೊನ್ನಿನ ಪುಡಿಯಂತೆ ಬಳುಕುತ್ತಾ ಬೀಳುವ ಭತ್ತದ ಕಾಳುಗಳ ಮೊತ್ತ ಇಳಿ ಬಿಸಿಲಿನಲ್ಲಿ ಒಂದು ಕೂಗಳತೆಯ ದೂರದಿಂದಲೇ ಚೆನ್ನಕ್ಕನ ಕಣ್ಣಿಗೆ ಬಿದ್ದವು. ಯಾವಾಗಲೂ ಪಾಲುದಾರರನ್ನು ಕಣ್ಣಿನ ಮೇಲೆ ಕಣ್ಣಿಟ್ಟು ಭತ್ತ ಹುಲ್ಲು ಪಾಲಾಗಿ ಮನೆ ಸೇರುವ ತನಕ ಕಾಯುವ ರುದ್ರಮ್ಮನೆ ಕಣದ ಬಳಿ ಇಳಿದಿರುವುದು ಚೆನ್ನಕ್ಕನಿಗೆ ಆಶ್ಚರ್ಯ ಉಂಟು ಮಾಡಿತು. ಬೆಟ್ಟ ಸೇರ್ಕೊಂಡು ಮಳೆ ಇವತ್ತು ಯಾವ ದಿಕ್ಕಿನಿಂದ ಬಂದುದೋ ಏನೋ ಕಾಣೆಕನೋ ದೇವ್ರೇ ಎಂದುಕೊಳ್ಳುತ್ತಿದ್ದಂತೆಯೇ ರುದ್ರಮ್ಮ ತೋಟದ ಬಾಗಿಲಿನಿಂದ ಹೊರಕ್ಕೆ ಬಂದದ್ದು ಮತ್ತಷ್ಟು ಆಶ್ಚರ್ಯದ ಜೊತೆಗೆ ಸಂಶಯವನ್ನು ಮೂಡಿಸಿತು. ರುದ್ರಮ್ಮ ಮಡಿಲಿನಲ್ಲಿ ಏನೋ ಕಟ್ಟಿಕೊಂಡಿರುವುದು ಕಾಣಿಸಿದ ಮೇಲಂತೂ ಸಂಶಯದ ಜೊತೆಗೆ ಕುತೂಹಲವು ಕೆರಳಿ ಹೆಜ್ಜೆಗಳನ್ನು ಬಿರುಸು ಮಾಡಿದಳು. ಕಣಕ್ಕೆ ಅಂಟಿಕೊಂಡ ಹಾಗೆಯೇ ತೋಟ. ಚೆನ್ನಕ್ಕನ ಕಣದ ಬಳಿ ಬರುವ ವೇಳೆಗೆ ಮುಂಚೆಯೇ ಕಣ ಸಮೀಪಿಸಿ ಆಳುಗಳಿಗೆ ಸರಿಯಾಗಿ ತೂರುವಂತೆ ಮೇಲ್ವಿಚಾರಣೆಯನ್ನು ವಹಿಸಿಕೊಂಡು ಕೈ ಬಾಯಿ ಕುಣಿಸುತ್ತಿದ್ದ ರುದ್ರಮ್ಮ ಅರೆಕ್ಷಣ ಬೆಚ್ಚಿದಂತಾಗಿ ನೋಡಿದಳು. ಯಾರ್ ಕೇಳಿ ತೋಟಕ್ಕೆ ಹೋಗಿದ್ದಮ್ಮ? ನಿನ್ನ ತೋಟದಲ್ಲಿ ಏನು ದೋಚಲಿಲ್ಲ ಕನ, ಸುಮ್ನಿರಮ್ಮ, ಪೂಜೆಗೆ 3 ಹೂ ಕಿತ್ಕೊಂಡೆ ಸಂಜೆಗೆ ಕನ. ಹೂವು ಅನ್ನುವ ಪದ ಕಿವಿಗೆ ಬೀಳುತ್ತಲೇ ಚೆನ್ನಕ್ಕನಿಗೆ ಬಿಸಿ ಬೂದಿಯನ್ನು ಮುಖಕ್ಕೆ ಎರಚಿದಂತಾಯಿತು. ಹೂವಿಗಾಗಿ ಕಾಯುತ್ತಾ ಮನೆಯಲ್ಲಿ ಸಿದ್ಧವಾಗಿರುವ ಮಗಳ ಮೊಳದುದ್ದದ ಜಡೆಯ ನೆನಪಾದಾಗಲಂತೂ ಕಿಡಿಕಿಡಿಯಾದಳು. ಅಲ್ಲ, ನೀನು ಕೂದಿರೋದು 3 ಹೂವೇನಮ್ಮ? ಮಡ್ಲು ತುಂಬ ಕೂದಿದ್ದೀಯಲ್ಲ, ಪುಕ್ಸಟ್ಟೆ ಸಿಕ್ತು ಅಂತ ಮೈ ಮುರಿದು ಕಾಲುವೆಯಿಂದ ನೀರು ಹೊತ್ತು ಬೆಳೆಸಿದ್ದು ನಿನ್ನ ಮನೆಗೆ ತಗೊಂಡೋಗಿ ನಿನ್ನ ಸೊಸೆಗೆ ಮುಡಿಸಿ ಮೆರೆಸ್ಲಿ ಅಂತಲೇನಮ್ಮ. ತನ್ನ ಜಮೀನಿನ ಪಾಲುಗಾರ ನಂಜಣ್ಣನ ಮುಂದೆ ಅವಮಾನವಾಗಬಾರದೆಂದು ರುದ್ರಮ್ಮನು ನಾಲಗೆ ಜೋರು ಮಾಡಿದಳು. ಅಯ್ಯ, ಊರೆಲ್ಲ ಒಂದಾಗುವಂಗೆ ಯಾಕೆ ಕಿರ್ಚಿ? ಶಿವಪೂಜೆಗೆ ಅಂತ ಕುಯ್ಕಂಡೆ. ಏನಮ್ಮ ಗಂಡಸ್ರವ್ರೆ ಅಂತ ಮಾನ ಮರ್ಯಾದೆ ಬೇಡವೆ? ನಿನಗೂ ದೇವ್ರು ದಿಂಡ್ರಿಲ್ವೇನಮ್ಮ? ಹೋ ನೀ ಬೋ ಮಾನಿಷ್ಟೇ ಕಿರ್ಚೋಕ್ಕೆ ನಾನಿನ್ ಬೀದಿನಾಯಿ ಅಂತ ತಿಳ್ಕೊಂಡ ಅಂದೆ. ನಿನ್ನ ದೇವ್ರಿಗೆ ನನ್ನ ತೋಟದಿಂದ ಕದ್ದು ಹೂವೇ ಬೇಕಿತ್ತೆ, ಬೇಕಾದ್ರೆ ಬೆಳ್ಸು ಮುಡ್ಸು 3 ಹೊತ್ತು ತಿಳ್ಕಂಡ. ನಿನ್ನ ದೇವರು ಒಂದು ಮಡ್ಲು ಹೂನೇ ತಂದು ಪೂಜೆ ಮಾಡು ಅಂತ ಬಂದು ಹೇಳಿದ್ನೆ, ನೀನೇ ಒಪ್ಪೋ ನಂಜಣ್ಣ ಇವ ಅಮ್ಮನ ನ್ಯಾಯವ? ಭತ್ತದ ರಾಶಿಯ ಸುತ್ತ ಮೊರದಿಂದ ಗಾಳಿ ಬೀಸಿ ದುಂಬನ್ನು ಹೊಡೆಯುತ್ತಿದ್ದ ನಂಜಣ್ಣನಿಗೆ ಕತ್ತರಿಗೆ ಸಿಕ್ಕ ಅಡಿಕೆಯಂತಾಯಿತು. ಅವನು ಏನೂ ಕಾಣದವನಂತೆ ತಡವರಿಸುತ್ತಾ ಮೇಲೆ ಕೆಳಗೆ ನೋಡುತ್ತಿದ್ದಾಗ ನೆಲ್ಲುಲ್ಲಿನ ಹೊರೆಯನ್ನು ಹೊತ್ತುಕೊಂಡು ಮನೆಗೆ ಹೋಗುತ್ತಿದ್ದ ಊರಿನ ಮುಂದಾಳುಗಳಲ್ಲೊಬ್ಬರಾದ ಕೆಂಪೇಗೌಡರ ಮನೆ ಆಳು ಬೆಸ್ತರ ಕಾಳಬೋಯಿ ಮಾತು ಎಟುಕಿಸಿಕೊಂಡು, ಹೋಗ್ಲಿ ಬಿಡವ, ಕಾಣ್ದೆ ಕೂದ್ಬಿಟ್ರು, ದೇವ್ರ ಕೆಲ್ಸಕ್ಕೆ ಗಳಿಗೆ ಕೆಟ್ಟದ್ದು ಅಂದ. ಕಾಣದೆ ಕುಯ್ಯೋಕ್ಕೆ ಕಣ್ಕುಂಡೆ, ತೊಲೆ ತುಂಡಿದ್ದಂಗವಳೆ, ಇಲ್ಲದೆ ಹೋದ್ರೆ ತೋಟ ಇವಳು ಗಂಡಂದೋ ಅಂತೀನಿ ಎಂದಾಗ ಎಲ್ಲರ ಎದುರು ತೋಟ ನಿನ್ನ ಗಂಡಂದೆ ಎನ್ನುವ ಮಾತು ರುದ್ರಮ್ಮನ ಆತ್ಮಗೌರವವನ್ನು ಹಿಡಿದು ಜಗ್ಗಿಸಿತು. ಸುತ್ತಮುತ್ತಲಿದ್ದ ಕಣಗಳಿಂದ ಜನರೂ ನಿಂತು ನೋಡುತ್ತಿದ್ದರು.
ತನ್ನ ಸುತ್ತಮುತ್ತಲೂ 10 ಜನ ಸೇರಿರುವುದನ್ನು ಕಂಡು ತನ್ನ ಮಾನ ಮರ್ಯಾದೆ ಇವರೆಲ್ಲರ ಮುಂದೆ ಹೋಗುವಂತಾಯ್ತಲ್ಲ ಎಂದು ರುದ್ರಮ್ಮನು ತನ್ನ ನಾಲಿಗೆಯನ್ನು ಚಲಾಯಿಸಿದಳು. ನಾಲ್ಗೆ ಬಿಗಿ ಹಿಡಿದು ಮಾತಾಡು, ನನ್ನ ಗಂಡನ ಸುದ್ದಿಗೆ ಬಂದರೆ ಆಗ್ಬೇಕಾದ್ದು. ನಿನ್ ಗಂಡಂದೇ ಅಂತ 1000 ಸಲ ಅಂತೀನಿ ಕಣಮ್ಮ, ತಲೆ ತೆಗಿತೀಯಾ? ನಿಸೂರ್ ಮಾಡ್ತಿ. ತಕ್ಕೋ ನಿನ್ ಗಂಟ್ಲು ಹಾಳಾಗ, ನಿನ್ ಹೂವ ನಿನ್ ಎದೆ ಮೇಲೆ ಹಾಕ್ಕೋ, ಆ ಶಿವ ನೋಡ್ತಾನೆ, ಕಣ್ಣಿಲ್ವೇ ಅವನಿಗೆ ಎಂದು ತನ್ನ ಮಡಿಲನ್ನು ಒದರಿದುದೇ ತಡ ಕಾಲು ಹಾದಿಯ ಧೂಳಿನಲ್ಲಿ ಕೆಂಪು ಮತ್ತು ಹಳದಿಯ ಚೆಂಡು ಮಲ್ಲಿಗೆ ಮತ್ತು ಬಿಳಿ ಮಲ್ಲಿಗೆ ಮೊಗ್ಗುಗಳು ಬಿದ್ದು ಒದ್ದಾಡಿದವು. ಚನ್ನಕ್ಕನಿಗೆ ಹೊಟ್ಟೆಗೆ ಸುಣ್ಣದ ನೀರು ಸುರಿದಂತಾಯಿತು. ನನ್ನ ಎದೆ ಮೇಲೆ ಸುರಿದ್ಬಿಟ್ಟು ನೆಲಕ್ಕೆ ಸುರಿದಲ್ಲ, ನಿನ್ನ ಮಂತನದ ಗೆಡ್ಡೆ ಕಿತ್ತೋಗ. ಅದಕ್ಕೆ ಅಲ್ವೇ ಗಂಡನ್ ತಿನ್ಕೊಂಡು ಚಿಕ್ಕನ್ನಿಂದ ಬರಿ ಹಣೆ ಬಿಟ್ಕೊಂಡು ಬಸವಿ ಹಂಗಿರೋದು. ಥೂ ಮುಂಡೆ, ನಿನಗೆ ಕುಂಕುಮ ಭಾಗ್ಯವು ಅದೇ ಅಂತ ಮೆರಿಬೇಡ, ನಿನಗೆ ವಾಂತಿ ಬೇದಿ ಬರ. ಹಲ್ಲಿಡ್ದು ಮಾತಾಡು, ಮುಂಡೆ ಅಂತೆ ಮುಂಡೆ, ಅವಳು ಯಾಕಾದಾಳು? ಹೊನ್ನಣ್ಣನ ಧ್ವನಿ. ಎಲ್ಲ ತಿರುಗಿ ನೋಡಿದರು. ಇವರಿಬ್ಬರ ಜಗಳ ಕೈಬಾಯಿ ನೋಡುತ್ತಿದ್ದವರಿಗೆ ಹೊನ್ನಣ್ಣ ಬಂದದ್ದೇ ಗೊತ್ತಿರಲಿಲ್ಲ. ದೇವ್ರಿಗೆ ಅಂತ 3 ಹೂ ಕೂದ್ರೆ ಬಾಯಿಗೆ ಬಂದಂಗೆ ಸಣ್ಣ ಪುಟ್ಟ ಮಾತಾಡ್ಬೋದೇನಯ್ಯ ನಿನ್ನ ಹೆಂಡತಿ? ರುದ್ರಮ್ಮ ನ್ಯಾಯ ಒಪ್ಪಿಸಿದಳು. ಅವಳು ದಡ್ಡಿ, ನೀನು ತಿಳಿದೋಳು. ಅಲ್ಲ ಕಣಮ್ಮ, ಹೂ ಕಿತ್ತಲ್ಲ ದೇವ್ರಿಗೆ ಅಂತ, ಬರೋ ತನಕ ಇದ್ದು ನಡೆದದ್ನೆಲ್ಲನೂ ಒಪ್ಪಿಸಿ ತಕೊಂಡೋಗುವೆ. ದೇವರು ನಿನಗೆ ಬೇರೆಯೇ? ನನ್ನ ಹೆಂಡತಿ ಬಾಯಿಗೆ ಬಂದಂಗೆ ಮಾತಾಡಿದ್ದಕ್ಕೆ ಅವಳ ಮರಕ್ಕೆ ಕಟ್ಟಿ ನಿನ್ನ ಎದುರಿಗೆ ಬೇಕಾದ್ರೆ ಹೊಡಿತೀನಿ. ಹೂವ ಯಾರನ್ನೂ ಕೇಳದೆ ತೋಟದಲ್ಲಿ ಕಿತ್ತದ್ದು ಅಲ್ಲದೆ ಬಿಸಾಡಿ ಯಾರಿಗೂ ಇಲ್ದಂಗೆ ಮಾಡ್ದಲ್ಲ, ನಿನಗೇನು ಮಾಡಬೇಕು ಹೇಳೋಮಂತೆ, ನೋಡು ನಿನ್ನ ಮಗನೇ ಬತ್ತಾನೆ ಕೇಳು ಎಂದು ದೂರದಲ್ಲಿ ಕೊಳಗ ಮತ್ತು ಗೋಣಿ ಚೀಲಗಳನ್ನು ಹೊರಿಸಿಕೊಂಡು ಕಣದ ಕಡೆಗೆ 4 ಮಾರು ದೂರದಲ್ಲಿ ಬರುತ್ತಿದ್ದ ರುದ್ರಮ್ಮನ ಮಗ ಬಸವರಾಜೇಂದ್ರಪ್ಪನನ್ನು ತೋರಿಸಿ ಹೇಳಿದ. ಸುತ್ತ ಸೇರಿದ ಜನ ಧೂಳಿನಲ್ಲಿ ಬಿದ್ದು ಆಕಾಶ ನೋಡುತ್ತಿದ್ದ ಹೂವುಗಳಿಂದ ನಡೆದ ವಿಷಯ ಏನೆಂದು ತಿಳಿಯಿತು. ಬೇಸರ ಹಾಗೂ ಕೋಪ ತುಂಬಿದ ಧ್ವನಿಯಿಂದ, ನಿನಗೆ ಬುದ್ಧಿ ಇಲ್ಲ ಕಣವ, ಸಣ್ಣ ಜನಗಳ ಜೊತೆಲೆಲ್ಲ ಹೋಗಿ ನಿನ್ನ ಮಾನ ನನ್ನ ಮಾನ ಎಲ್ಲನೂ ತೆಗಿತಿ, ಥೂ ಎಂದ. ಯಾರಯ್ಯ ಸಂಜನ, ನೀನೇನು ಕುಬೇರನ್ ಮೊಮ್ಮಗನೇನೋ ಎಂದಳು ಚನ್ನಕ್ಕ ಅವಕಾಶ ಬಂದಾಗ ಬಿಡಬಾರದು ಎನ್ನುವ ಬುದ್ಧಿಯಿಂದ. ಲೇ ಹೋಗೆ, ಅದೇನು ಕೆಲಸ ನೋಡು, ನಿನಗೆ ಮಗಳ ಮದುವೆಯಾಗಿ ಮನೆ ಗಳಿಯ ಬಂದರೂ ಬುದ್ಧಿ ಬರಲಿಲ್ಲ ಎಂದು ಹೊಡೆಯುವವನಂತೆ ಗಂಡ ಕೈ ಎತ್ತುವುದನ್ನು ಕಂಡು ಚನ್ನಕ್ಕ ತೋಟದ ಒಳಕ್ಕೆ ಗೊಣಗಿಕೊಳ್ಳುತ್ತಾ ನಡೆದಳು. ಹೊನ್ನಣ್ಣ ಬಸವರಾಜೇಂದ್ರಪ್ಪನ ಕಡೆಗೆ ತಿರುಗಿ, ನಾವು ಸಣ್ಣವರು ಅಲ್ವೇನಯ್ಯ ಬಸವರಾಜೇಂದ್ರಪ್ಪ, ಯಾರ್ದಯ್ಯ ತಪ್ಪು? ಉತ್ತಮ ಜಾತಿಯಲ್ಲಿ ದೊಡ್ಡವ್ರ ಹೊಟ್ಟೆಯಲ್ಲಿ ಹುಟ್ಟಿದ್ದಿ, ನೀನೇ ನ್ಯಾಯ ಹೇಳು. ಹೂವು ಕೂದುದ್ದು ಅಲ್ಲದೆ ನಿಮ್ಮವ್ವ ಬೈದು ಆಡಿ ಹೂವು ಮಣ್ಣಿನ ಪಾಲು ಮಾಡಿದ್ಲು, ಆಗ್ಬೋದೋ? ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ಬೋದೋ? ಹೂವು ಕೂದದಕ್ಕೆ ತಪ್ಪು ಎಷ್ಟಾಯ್ತದೆ ಕೊಡ್ತೀನಿ, ನ್ಯಾಯಕ್ಕೆ ಸೇರ್ಸಯ್ಯ. ನಿನ್ನ ಹೆಂಡ್ತಿ ಆಡಿರೋ ಮಾತಿಗೆ ಅದೇನು ಮಾಡಬೇಕೋ ನ್ಯಾಯದೇವರೇ ಹೇಳಿ. ಇದು ಮಾತು ಅಂದರೆ ಸೇರ್ಸು, ಈ ವಿಷಯ ಬೀದಿಗೆ ಬಂದರೂ ಚಿಂತೆ ಇಲ್ಲ. ನನ್ನ ಹೆಂಡ್ತಿ ತಪ್ಪಿದ್ರೆ ಎಷ್ಟು ಹೇಳ್ತಾರೆ ಅಷ್ಟು ತಪ್ಪು ನಾ ಕೊಡ್ತೀನಿ. ನಿಮ್ಮವ್ವ ಮಾಡಿರೋ 2 ತಪ್ಪಿಗೆ ಅದೆಷ್ಟು ಕೊಡಬೇಕೋ ನೀನು ಕೊಡು. ಹೆದರಿಕೆ ಏನಯ್ಯ? ಇವತ್ತು ರಾತ್ರಿಗೆ ಸೇರಿಸು, ನಿಮ್ಮ ಜಾತಿಯವರು ನಮ್ಮ ಜಾತಿಯವರು ಸೇರಿ ನ್ಯಾಯ ನಡೆದೇ ಹೋಗಲಿ ಎಂದು ಹೊನ್ನಣ್ಣನು ತೋಟದ ಕಡೆ ನಡೆದ. ಜಗಳ ನಿಲ್ಲುತ್ತಲೇ ಸುತ್ತಮುತ್ತಲಿದ್ದ ಜನರು ಕಾಲು ಕಿತ್ತರು. ಇಷ್ಟು ಹೊತ್ತು ನೋಯದಿದ್ದ ಕತ್ತು ಮತ್ತೆ ನೋಯಲು ಶುರು ಮಾಡಿದ್ದನ್ನು ಕಂಡು ತಾನು ಹೊತ್ತಿರುವುದು ನೆಲ್ಲುಲ್ಲಿನ ಹೊರೆ ಎಂಬುದು ಜ್ಞಾಪಕಕ್ಕೆ ಬಂದು, ಕಾಳಾಬೋಯಿ ಇನ್ನೂ ಹೊತ್ತಾದರೆ ಗೀಕನ ಬಿದ್ದಾವು ಎಂದು ಮನೆಯ ಕಡೆ ನಡೆದ. ರಾತ್ರಿ ಸುಮಾರು 9 ಗಂಟೆಯ ಸಮಯ. ಬಸವರಾಜೇಂದ್ರಪ್ಪನ ಛಲದ ಫಲವಾಗಿ ಊರಿನ ಸ್ಕೂಲಿನ ಜಗಲಿಯ ಮೇಲೆ 2 ಲ್ಯಾಂಟರ್ನುಗಳ ಬೆಳಕಿನಲ್ಲಿ ಪಂಚಾಯಿತಿ ಸೇರಿತು. ಚೇರ್ಮನ್ ಶಿವರುದ್ರಪ್ಪ ಮತ್ತು ಬಸವರಾಜೇಂದ್ರಪ್ಪ ಎಡಗಡೆಯ ಜಗಲಿಯ ಮೇಲೆ ಕುಳಿತರು. ಬಲಗಡೆಯ ದೊಡ್ಡ ಜಗಲಿಯ ಮೇಲೆ ಯಜಮಾನ್ ಸಿದ್ದವೀರಪ್ಪನವರು, ಅವರ ಎದುರಾಗಿ ಕೆಂಪೇಗೌಡರು ಹಾಗೂ ಇಮಾಂ ಸಾಹೇಬರು ಕುಳಿತರು. ಜೋಯಿಸರು ಮೈಗೆ ಸರಿಯಿಲ್ಲವೆಂದು ಹೇಳಿ ಕಳುಹಿಸಿದರು. ಯಜಮಾನ್ ಸಿದ್ದವೀರಪ್ಪನವರಿಗೆ ಇಂಥ ಹದಗೆಟ್ ನ್ಯಾಯಕ್ಕೆ ಬರೋದು ಅಂದರೆ ಯೋಚನೆ ಮಾಡಲೇಬೇಕು ಎಂದುಕೊಂಡು ಜೋಯಿಸರು ತಪ್ಪಿಸಿಕೊಂಡ ಹಿನ್ನೆಲೆಯ ನೋವು ಅರ್ಥವಾಗಿ ಸುಮ್ಮನಾದರು. ತಮ್ಮ ಊರಿನ ಚರಿತ್ರೆಯಲ್ಲೇ ಕಾಣದ ಕೇಳದ ನ್ಯಾಯವನ್ನು ನೋಡಲು ಕೇಳಲು ಜನರು ಗುಂಪು ಸೇರಿದರು. ಸಾಕ್ಷಿಗಳಾಗಿ ನಂಜಣ್ಣ ಮತ್ತು ಗೌಡರ ಮನೆ ಆಳು ಕಾಳಾಬೋಯಿಯನ್ನು ಬಸವರಾಜೇಂದ್ರಪ್ಪ ಕರೆತಂದಿದ್ದ. ಕೆಂಪೇಗೌಡರು ಒಮ್ಮೆ ಕತ್ತೆತ್ತಿ ಸುತ್ತ ನೋಡಿ, ಎಲ್ಲ ಬಂದವ್ರೆ, ಇನ್ಯಾಕ್ ತಡ, ಅದೇನು ಬೇಗ ಬೇಗ ಮಾತಾಡಿಸಿದ್ವೀರಪ್ಪನವ್ರೆ,
ಅದೇನು ವಿಚಾರಿಸಿ ಚೇರ್ಮನ್ರೆ ಎಂದರು. ಸಿದ್ಧವೀರಪ್ಪನವರು ಮಾತಾಡಲಿಲ್ಲ. ಇಮಾಂ ಸಾಹೇಬರು ನ್ಯಾಯದ ಹಿನ್ನೆಲೆಯಾದ ದೇವರ ಹೂವಿನ ವಿಚಾರವನ್ನೇ ಯೋಚಿಸುತ್ತಿದ್ದವರು ಯಜಮಾನ್ ಸಿದ್ಧವೀರಪ್ಪನವರನ್ನು ನೋಡುತ್ತಾ ಕುಳಿತರು. ಚೇರ್ಮನ್ ಶಿವರುದ್ರಪ್ಪನೇ ಪಂಚಾಯಿತಿಯನ್ನು ಪ್ರಾರಂಭಿಸಿದ. ಚೆನ್ನಮ್ಮನೆ ಮೊದಲು ಬಾಯಿಗೆ ಬಂದಂಗೆ ಆಡಿದ್ದು ಅಲ್ಲದೆ ನಮ್ಮ ದೇವರನ್ನು ಹೀನಾಮಾನ ಬೈದ್ಲು ಅನ್ನೋದಕ್ಕೆ ಸಾಕ್ಷಿ ಕೊಡ್ತೀವಿ ನಾವು. ಸಾಕ್ಷಿ ಯಾರವ್ರೆ ಎಂದರು ಗೌಡರು. ನಂಜಣ್ಣ, ನಿಮ್ಮನೆ ಆಳು ಕಾಳಬೋಯಿ. ನಂಜಣ್ಣ ರುದ್ರಮ್ನವ್ರ ಜಮೀನ್ ಪಾಲ್ದಾರ. ಅವನು ಸತ್ಯ ನುಡಿದ್ರು ಯಾರೂ ನಂಬುವಂಗಿಲ್ಲ. ಇನ್ನು ಕಾಳಬೋಯಿ ಬೇಕಾದ್ರೆ ಸಾಕ್ಷಿಯಾಗಿ ಒಪ್ಪೋದು. ಅದ್ಯಾಕೆ ಗೌಡ್ರೆ ನಂಜಣ್ಣನ ಸಾಕ್ಷಿ ಆಗೋದಿಲ್ಲ ಅಂತೀರಿ? ಕಾಳಬೋಯಿ ನಿಮ್ಮನೆ ಆಳು, ಅವನು ಬೇಕಾದ್ರೆ ಸಾಕ್ಷಿ ಆಗ್ಬೋದು. ನಮಗೆ ಯಾವ ನಂಬಿಕೆ? ಅವನು ನಿಮ್ಮ ಮುಖ ನೋಡಿ ಹೆದರಿಕೆಗೆ ನಿಮ್ಮ ಪರ, ನಿಮ್ಮ ಜಾತಿಯವ್ರ ಪರವಾಗಿ ಸಾಕ್ಷಿ ಹೇಳೋದಿಲ್ಲ ಅಂತ ಎಂದ ಬಸವರಾಜೇಂದ್ರಪ್ಪನ ಮಾತು ಕೋಪ ತಂದರೂ ಅವರು ಸಹನೆ ಕಳೆದುಕೊಳ್ಳದೆ, ನ್ಯಾಯದ ಮಾತಿಗೆ ಯಾರಾದ್ರೇನು, ಜಾತಿ ಮಾತು ಯಾಕಿಲ್ಲಿ ಬಸವರಾಜೇಂದ್ರಪ್ಪ? ಅಂತೂ ಜಾತಿ ಮಾತು ಬಂದು ಆಗಲೇ ನಮ್ಮೂರು ವಿಷ ಆಗೋಗದೆ. ನನಗದು ಗೊತ್ತು. ಇರಲಿ, ನಿಮ್ಮಿಷ್ಟ. ಯಾರಾದರೂ ಸಾಕ್ಷಿ ಹೇಳಿ. ಯಜಮಾನ್ ಸಿದ್ಧವೀರಪ್ಪನವರು ಸಾಹೇಬರು ಒಪ್ಪಿದ್ರೆ ನಾನು ಬೇಡ ಅನ್ನಲ್ಲ ಎಂದು ಸುಮ್ಮನಾದರು. ನಂಜಣ್ಣನ್ನ ಸಾಕ್ಷಿಯಾಗಿ ಅರ್ಗಿಸ ತಕ್ಕೊಳಕ್ಕಾಗೋದಿಲ್ಲ ಎಂದ ಹೊನ್ನಣ್ಣ. ಹಾಗಾದರೆ ಈ ವಿಷಯ ಇಲ್ಲೇ ಮುಗ್ದಿಲ್ಲ, ಕೋರ್ಟ್ ಮೆಟ್ಲು ತುಳಿಬೇಕಾಯ್ತದೆ ನ್ಯಾಯಕ್ಕೆ ಎಂದ ಚೇರ್ಮನ್ನರು ತಮಗೆ ಕೋರ್ಟು ಕಾನೂನು ಬಹಳ ಗೊತ್ತಿದೆ ಎಂಬುದರ ಪ್ರತಿಷ್ಠೆ ಪ್ರದರ್ಶನಕ್ಕೆ ಸಿದ್ಧವೀರಪ್ಪನವರು, ಹೌದು ಕಣ್ರಪ್ಪ, ನಮ್ಮೂರಿಂದ ಎಂತೆಂಥ ಕೇಸೋ ಕೋರ್ಟ್ಗೋಗವೆ. ಮಂಡ್ಯದಲ್ಲಿರೋ ಲಾಯರ್ಗಳಿಗೆಲ್ಲರಿಗೂ ನಮ್ಮೂರ ಹೆಸರು ಕಿವಿಗೆ ಬಿದ್ದರೆ ಕಿವಿ ನೆಟ್ಗಾದವಂತೆ. ದೇವ್ರಿಗೆ 3 ಹೂ ಕುಯ್ದು ಜಗಳ ಆಡಿ ಕೋರ್ಟ್ ಹತ್ತದ ಕೀರ್ತಿಯು ನಮ್ಮೂರಿಗೆ ಬರಬೇಕು ಅಂತಲೇ ನಿಮ್ಮಿಷ್ಟ ಎಂದರು. ಅದು ಆಗೋಗ್ಲಿ ಅಂತೀನಿ ಎಂದು ಬಸವರಾಜೇಂದ್ರಪ್ಪ ಮಾತು ಮುಗಿಸುವುದಕ್ಕೆ ಮೊದಲೇ ಶಿವರುದ್ರಪ್ಪ, ನಮ್ಮ ಜನ ನಮ್ಮ ದೇವರು ಅಂದರೆ ಕೆಲವರು ಭಾಳ ಸದ್ರ ತಿಳ್ಕೊಂಡವ್ರೆ. ತೀರ್ಮಾನ ಮಾಡಿ ತಪ್ಪಿಳಿರಿ. ತಪ್ಪಿನ ದುಡ್ಡಲ್ಲಿ ಊರ ಮುಂದೆ ಪಾಳು ಬಿದ್ದೋಯ್ತಾ ಇರೋ ಬಸವಣ್ಣನ ಗುಡಿ ಸರಿ ಮಾಡಿಸಿ ಎಂದ. ಅಂತೂ ನಮ್ಮೂರನ್ನ ಬಸವಣ್ಣನ ಗುಡಿ ಇಂಥ ದುಡ್ಡಲ್ಲೇ ದುರಸ್ತಿ ಆಗೋ ಕಾಲ ಬಂತು. ಊರಲ್ಲಿ ಒಗ್ಗಟ್ಟು ಕಡಿಮೆ ಆದಂಗೆಲ್ಲ. ದೇವನೊಬ್ಬ ನಾಮ ಹಲವು ಅಂತ ಹಿರಿಯವರು ದೊಡ್ಡ ಮಾತಾಡವ್ರೆ. ನಮ್ಮ ದೇವರು ಅಂತ ಯಾರೂ ಗುತ್ತಿಗೆ ಮಾಡ್ಕೋಕ್ಕಾಗೋದಿಲ್ಲ. ಸಿದ್ಧವೀರಪ್ಪನವರ ಮಾತಿಗೆ, ಸಚ್ ಬಹುತ್ ಅಚ್ಚಾ ಬೋಲ್ಯ ಯಜಮಾನ್ ಎಂದರು ಇಮಾಂ ಸಾಹೇಬರು. ಪುರಾಣ ನಂಗೆ ಬೇಕಿಲ್ಲ, ನಿಮ್ಮ ಕೈಲಿ ಆದುದೋ ಇಲ್ವೋ ಹೇಳಿ ಎಂದ ಬಸವರಾಜೇಂದ್ರಪ್ಪನ ಮಾತಿಗೆ ವಿಷಾದದಿಂದ ನಕ್ಕು ಸಿದ್ಧವೀರಪ್ಪನವರು, ಲೋ ಮಗ ಬಸವರಾಜೇಂದ್ರಪ್ಪ, ಕೋಪದಲ್ಲಿ ಕುಯ್ದು ಮೂಗು ಆಮೇಲೆ ಚಿಂತೆ ಮಾಡಿದ್ರೆ ಬರುವುದಿಲ್ಲ. ನನ್ನ ಮಾತು ಕೇಳು. ಒಂದೇ ಊರಲ್ಲಿ ಇಂಥ ನ್ಯಾಯ ಮಾಡಿ ತಪ್ಪು ಗಿಪ್ಪು ಹಾಕೋದು ತರವಲ್ಲ. ನನ್ನ ಸ್ವಂತ ಖರ್ಚಿಂದ ಬಸವಣ್ಣನ ಗುಡಿ ದುರಸ್ತು ಮಾಡಿಸ್ತೀನಿ, ಆಯ್ತೇ? ಇನ್ನು ಈ ಜಗಳದ ವಿಚಾರದಲ್ಲಿ ನನ್ನ ತೀರ್ಮಾನ ಕಿತ್ತು ಹಾಕೋದಿಲ್ಲ ಅಂದರೆ ಮುಂದೆ ಮಾತಾಡ್ತೀನಿ, ಬೇಡ ಅಂದರೆ ಬೇಡ ಎಂದು ಸುತ್ತ ನೋಡಿದರು. ಗೌಡರು, ಸಾಹೇಬರು, ಹೊನ್ನಣ್ಣ ಆಗಬಹುದು ಎಂದು ತಲೆ ಆಡಿಸಿದರು. ಮೊದಮೊದಲು ದುಡುಕಿ ಮಾತಾಡಿದರು ಬಸವರಾಜೇಂದ್ರಪ್ಪನು, ಅದೇನು ಹೇಳಿ ಕೇಳ್ತೀನಿ ಎಂದು ಚೇರ್ಮನ್ ಶಿವರುದ್ರಪ್ಪನವರ ಮುಖ ನೋಡಿದಾಗ, ಎಲ್ಲ ಒಪ್ಪದ ಮೇಲೆ ನಂದೇನೋ ಎಂದು ನುಣುಚಿಕೊಳ್ಳುವ ಮಾತಾಡಿ ಸುಮ್ಮನಾದ. ಸಿದ್ಧವೀರಪ್ಪನವರು ಮಾತು ಮುಂದುವರಿಸಿದರು. ಏನೋ ಕೆಟ್ಟಗಳಿಗೆ ಮಾತಿಗೆ ಮಾತು ನಡೆದು ಹೋಯ್ತು. ಕೆದಕಿ ಪ್ರಯೋಜನವಿಲ್ಲ. ಯಾರ ಮನೆನಾದರೂ ಹಾಳಾಗಲಿ ಅಂತ ಒಬ್ರು ಅಂದು ಮಾತ್ರಕ್ಕೆ ಆಗೋಗಲ್ಲ. ಬಸವಣ್ಣವರು ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ ಅಂತ ಹೇಳವ್ರೆ. ಅಲ್ವೇ ಮಂತೆ ಗೌಡರು ಮೆಚ್ಚುಗೆ ಸೂಚಿಸಿದರು. ನನಗೆ ತಿಳಿದ ಮಟ್ಟಿಗೆ ರುದ್ರಮ್ಮನೊಂದು ಚೆನ್ನಕ್ಕಂದು ಇಬ್ಬರದು ಸಮ ತಪ್ಪದೆ. ಇವರೇ ಜಗಳ ಆಡಿದ್ರೆ ತಪ್ಪು ಹಾಕಿ ಬುದ್ಧಿ ಕಲಿಸ್ಬೋದಾಗಿತ್ತು. ಇದರಲ್ಲಿ ದೇವ್ರ ವಿಚಾರ ಬಂದಿರೋದ್ರಿಂದ ತಪ್ಪು ಹಾಕೋ ವಿಚಾರ ಬೇಡ, ಪಶ್ಚಾತ್ತಾಪವೇ ಸರಿ. ಅದಕ್ಕೆ ನಾನೊಂದು ಹೊಸ ಥರದ ಶಿಕ್ಷೆ ಕೊಡ್ತೀನಿ. ಅದೇನಪ್ಪ ಅಂದರೆ, ಚೆನ್ನಕ್ಕ ರುದ್ರಮ್ಮ ಇಬ್ಬರು 1 ವಾರ ದಿವಸ ಸಾಯಂಕಾಲ 4 ಎಳ್ಳುಂಡೆ ದೀಪವ ಬಸವಣ್ಣನ ಗುಡಿಗೆ ಹಚ್ಚಬೇಕು. ಒಪ್ಪಿಗೆಯೋ ಎಂದಾಗ ಎಲ್ಲರೂ ಯಜಮಾನ್ ಸಿದ್ಧವೀರಪ್ಪನವರ ಮಾತಿಗಿಂತಲೂ ಅವರು ಕೊಟ್ಟ ಹೊಸ ಬಗೆಯ ತೀರ್ಪು ಶಿಕ್ಷೆಗಳಿಂದ ಮಾರು ಹೋಗಿ ತಲೆದೂಗಿದರು. ಚೆನ್ನಕ್ಕ ರುದ್ರಮ್ಮ ಇಬ್ಬರು ಹ್ಞೂ ಎಂದು ಶಿಕ್ಷೆ ಒಪ್ಪಿಕೊಂಡರು. ಸಿದ್ಧವೀರಪ್ಪನವರು ಅವರನ್ನು ಕುರಿತು, ಇದು ನಿಮ್ಮಿಬ್ಬರಿಗೂ ಶಿಕ್ಷೆ ಅಲ್ಲ, ನಿಮ್ಮ ಪಾಲನ್ ಅರ್ಕೆ ಅಂತ ತಿಳ್ಕೊಂಡು ಮಾಡಿ ಎಂದು ಮಾತು ಮುಗಿಸಿದರು. ಊರಿನ ಪಶ್ಚಿಮಕ್ಕೆ ಪಾಳೆಯಗಾರರಿದ್ದ ಊರೆಂದು ಪರಿಚಯ ಹೇಳಲು ನಿಂತ ಕೋಟೆಯ ಬಾಗಿಲ ಎಡಕ್ಕೆ ಹಿಂಭಾಗದಲ್ಲಿ ಯಲ್ಲಮ್ಮ ತಾಯಿಯ ದೇವಸ್ಥಾನ,
ಮುಂಭಾಗದಲ್ಲಿ ಬಸವಣ್ಣನ ದೇವಸ್ಥಾನ. ಬಸವಣ್ಣ ಅಂದರೆ ಪ್ರವಾದಿ ಜಗಜ್ಯೋತಿ ಬಸವಣ್ಣನವರ ದೇವಸ್ಥಾನವಲ್ಲ, ಹಣೆಗಣ್ಣನ ವಾಹನವಾದ ನಂದಿಯ ದೇವಸ್ಥಾನ. ಅದು ಜನರ ಬಾಯಲ್ಲಿ ಬಸವಣ್ಣನ ಗುಡಿ. ಇದರ ಎಡಕ್ಕೆ ಅಂಟಿಕೊಂಡಂತೆಯೇ ಆಂಜನೇಯನ ಗುಡಿ ಹಾಗೂ ಗಣೇಶನ ಸಣ್ಣ ಮಂಟಪ. ಇವುಗಳ ಬಲಕ್ಕೆ ಒಂದು ಕೂಗಳತೆಯಲ್ಲಿ ಕೈ ಹಾಕಿದರೆ ಸಿಕ್ಕುವಂತೆ ಚೂಪಗೆ ತನ್ನ ಗೋಪುರಗಳ ತುದಿಯನ್ನು ಆಕಾಶದ ಕಡೆ ಚಾಚಿ ನಿಂತ ಬಿಳಿಯ ವರ್ಣದ ಮುಸಲ್ಮಾನರ ಮಸೀದಿ. ಬಸವಣ್ಣನ ಗುಡಿಯ ಬಾಗಿಲಿಗೆ ಕದವೇ ಇಲ್ಲ. ಒಂದು ಹಜಾರ, ಒಂದು ಸಣ್ಣ ದ್ವಾರ, ನಂತರ ಗರ್ಭಗುಡಿ. ಇದಕ್ಕೆ ಪೂಜಾರಿಯೂ ಇಲ್ಲ. ವರ್ಷಕ್ಕೆರಡು ಬಾರಿ ಅಂದರೆ ಬಸವ ಜಯಂತಿ ಹಾಗೂ ಸಂಕ್ರಾಂತಿಯಲ್ಲಿ ಮಾತ್ರ ಪೂಜೆ ಪುನಸ್ಕಾರ. ಭಕ್ತಿಗಿಂತ ಹೆಸರುಬೇಳೆ ಪಾನಕದ ರುಚಿಗೆ ಬರುವ ಭಕ್ತವೃಂದವೇ ಜಾಸ್ತಿ. ಕಾಸು ಕಟ್ಟಿಕೊಂಡು ಪಚ್ಚಿ ಆಡುವವರು, ಪರೇಲು ಆಡುವವರು, ಆಗಾಗ್ಗೆ ಸದ್ವಿನಿಯೋಗ ಪಡಿಸಿಕೊಳ್ಳುವುದೂ ಉಂಟು. ಇಂಥ ಪರಿಸ್ಥಿತಿಯಲ್ಲಿ ಯಜಮಾನ್ ಸಿದ್ಧವೀರಪ್ಪನವರು ಕೊಟ್ಟ ತೀರ್ಪು ಮೂಕ ಬಸವಣ್ಣನಿಗೆ ವರರೂಪವಾದ್ದೇ ಎಂದು ಹೇಳಬೇಕು. ಮಾರನೆಯ ದಿನ ಸಾಯಂಕಾಲ ರುದ್ರಮ್ಮ ಸೊಸೆಯ ಜೊತೆಯಲ್ಲಿ ಹೋಗಿ ದೇವಸ್ಥಾನವನ್ನು ಗುಡಿಸಿ ಹಸನು ಮಾಡಿದಳು. ಚೊಂಬಿನಲ್ಲಿ ತೆಗೆದುಕೊಂಡು ಹೋಗಿದ್ದ ನೀರಿನಿಂದ 4 ಪಾದಗಳನ್ನು ತೊಳೆದು ಅವಕ್ಕೂ ಹಣೆಗೂ ವಿಭೂತಿಯನ್ನು ಧರಿಸಿದಳು. ನಂತರ 4 ಎಳ್ಳುಂಡೆ ದೀಪಗಳನ್ನು ಕೆಳಗಿಟ್ಟು ಹಚ್ಚಿ ಕೈ ಮುಗಿದು ಅಡ್ಡಬಿದ್ದು ಪಾದಗಳನ್ನು ಮುಟ್ಟಿ ಕಣ್ಣಿಗೆ ಒತ್ತಿಕೊಂಡು ಸೊಸೆಯ ಕೈಯಲ್ಲೂ ಕೈ ಮುಗಿಸಿ ಹೊರಕ್ಕೆ ಬಂದಳು. ಮನೆಯಿಂದ ಹೊರಟಾಗ ತನ್ನನ್ನು ಕಂಡು ಬಾಗಿಲಲ್ಲಿ ನಿಂತಿದ್ದ ಓರಗಿತ್ತಿ ನಿಂಗಕ್ಕ ಒಳಕ್ಕೆ ಹೋಗಿ ತನಗೆ ಕೇಳುವಂತೆ, ಏನ್ಲಾ ಕೊತ್ತಿ, ಎಲ್ಬುಟ್ಟಿ ನಿನ್ ಚಾಲ, ಕಾಸಿಗೋದ್ರೂ ಇಲ್ಲಿ ತಿನ್ನು ಬುದ್ಧಿ ಎಂದು ಆಡಿದ ಸನ್ನೆ ಮಾತನ್ನು ಮೆಲುಕು ಹಾಕುತ್ತಾ ತರಾತುರಿಯಲ್ಲಿ ದೇವಸ್ಥಾನದ ಕಡೆ ಬರುತ್ತಿದ್ದ ಚನ್ನಕ್ಕನಿಗೆ ದೂರದಿಂದಲೇ ಬೆಳಕು ಕಂಡು ರುದ್ರಮ್ಮ ಸೊಸೆಯೊಡನೆ ಬಂದು ಹೋಗಿರಬೇಕು ಎಂದುಕೊಳ್ಳುತ್ತಿದ್ದಂತೆಯೇ ಮಬ್ಬು ಕತ್ತಲೆಯಲ್ಲಿ ರುದ್ರಮ್ಮ ಸೊಸೆಯೊಡನೆ ಬರುವುದು ಕಂಡು ಬೆಚ್ಚಿ ಅಲ್ಲೇ ಪಕ್ಕದಲ್ಲಿದ್ದ ಶಿವಶಂಕುವಿನ ಮರದ ಮರೆಯಲ್ಲಿ ಅವಿತುಕೊಂಡಂತೆ ನಿಂತಳು. ಅವರು ಮರೆಯಾದ ಮೇಲೆ ಹೋಗಿ ಕುಂಕುಮ ಇಟ್ಟು ಎಳ್ಳುಂಡೆ ದೀಪಗಳನ್ನು ಹಚ್ಚಿ ಕೈ ಮುಗಿದು ಅಡ್ಡಬಿದ್ದು ಮನೆಗೆ ಹಿಂದಿರುಗಿದಳು. ಒಬ್ಬರ ಮುಖ ಒಬ್ಬರಿಗೆ ಕಾಣದಂತೆ ರುದ್ರಮ್ಮ ಚನ್ನಕ್ಕ ಇಬ್ಬರು ಆದಷ್ಟು ಎಚ್ಚರಿಕೆಯಿಂದಲೇ ನಡೆದುಕೊಂಡರು. ಹೀಗೆಯೇ 6 ದಿನಗಳು ಕಳೆದವು. ಅರಿಕೆಯು ಯಶಸ್ವಿಯಾಗಿ ನಡೆಯತೊಡಗಿತು. 7ನೆಯ ದಿನ ಅರಿಕೆಯನ್ನು ತೀರಿಸುವ ಕೊನೆಯ ದಿನ. ಚನ್ನಕ್ಕ ಆ ದಿನ ಸಾಯಂಕಾಲ ಮನೆ ಕೋಣೆ ತಾರಿಸಿ ರಂಗೋಲಿ ಹಾಕಿದಳು. ಹೊತ್ತು ಮುಳುಗುವ ಹೊತ್ತಾಗುತ್ತಲೇ ತನ್ನ ಮನೆ ದೇವರಾದ ತಿರುಪತಿ ತಿಮ್ಮಪ್ಪನಿಗೆ ಎಣ್ಣೆ ದೀಪ ಹಚ್ಚಿ ದೀಪದ ಕೆಳಗಿನ ದನದ ತೊಪ್ಪೆಯ ಉಂಡೆಗೆ ಚೆಂಡು ಮಲ್ಲಿಗೆಯ ಸಣ್ಣ ಸಣ್ಣ ಹೂವುಗಳನ್ನು ಸಿಕ್ಕಿಸಿ 2 ಗಂಧದ ಕಡ್ಡಿಗಳನ್ನು ತೆಗೆದುಕೊಂಡು ಕಣ್ಣು ಮುಚ್ಚಿ ಕೈ ಮುಗಿದು, ಎಲ್ಲ ನಿಂದೆ ನಮ್ಮಪ್ಪ ಎಂದು ದೀಪದ ಕೆಳಭಾಗಕ್ಕೆ ಅವನ್ನು ಜೋಪಾನವಾಗಿ ಸ್ಥಾಪಿಸಿದಳು. ಎಳ್ಳುಂಡೆಗಳನ್ನು ಬೆಂಕಿ ಪೊಟ್ಟಣವನ್ನು ತೆಗೆದುಕೊಂಡು ತೋಟದಿಂದ ತಂದಿದ್ದ ಹೂವನ್ನು ಮಡಿಲಿಗೆ ಕಟ್ಟಿಕೊಂಡಳು. ಹಾಗೆಯೇ ಮನೆಯ ಬಾಗಿಲವರೆಗೂ ಬಂದು ಇಣುಕಿ ನೋಡಿದಳು. ದನಕರುಗಳು, ಆಡು ಕುರಿಗಳು, ಹುಲ್ಲು ಸೊಪ್ಪು ತರುವವರು ಹೊಲ ಮಡಿಗಳಿಂದ ಹಿಂದಿರುಗುತ್ತಿದ್ದರು. ಪಡುವಲ ದಿಕ್ಕಿನಲ್ಲಿ ಮೋಡಗಳು ಕಪ್ಪಗೆ ಹೆಪ್ಪುಗಟ್ಟತೊಡಗಿದ್ದವು. ಬೀಸಿದ ಗಾಳಿಗೆ ಬೀದಿಯ ಮಣ್ಣಿನ ಕಣಗಳು ಕಣ್ಣಿಗೆ ಬಿದ್ದು ಕಣ್ಣೀರು ಬಂದಂತಾಗಿ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ, ಚನ್ನಕ್ಕ, ಮಳೆ ಜೋರಾಗಿ ಬರುವಂಗದೆ, ಆದಷ್ಟು ಬೇಗ ನಂದಿ ಬಸವಣ್ಣನ ಗುಡಿಗೆ ಹೋಗಿ ಬರೋದು ವಾಸಿ ಎಂದು ಮನಸ್ಸಿನಲ್ಲಿ ನಿರ್ಧರಿಸಿ ದೊಡ್ಡ ಹೆಜ್ಜೆಗಳನ್ನು ಹಾಕುತ್ತಾ ಹೊರಟಳು. ರುದ್ರಮ್ಮನೂ ಅಷ್ಟೆ. ಮೈ ತೊಳೆದುಕೊಂಡು ಈಶ್ವರನನ್ನು ಧ್ಯಾನಿಸಿ ವಿಭೂತಿಯನ್ನು ಹಣೆಗೆ ಹಚ್ಚಿಕೊಂಡಳು. ಎಳ್ಳುಂಡೆಗಳನ್ನು, ಗಂಧದ ಕಡ್ಡಿ, ಬೆಂಕಿ ಪೊಟ್ಟಣಗಳನ್ನು ತೆಗೆದುಕೊಂಡು ಒಂದು ಸಣ್ಣ ಕೈಪುಟ್ಟಿಯಲ್ಲಿ ಮಗ ಕೊಂಡು ತಂದಿದ್ದ ಬಿಡಿ ಹೂವುಗಳನ್ನು, ಬಸವಣ್ಣ ದೇವರ ಕತ್ತಿಗೆ ಹಾಕಲು ತಂದಿದ್ದ ಹೂವಿನ ಸರವನ್ನು ತೆಗೆದುಕೊಂಡು ಸಣ್ಣದಾಗಿ ಕುಟುಕಲಾರಂಭಿಸಿದ್ದ ಮಳೆ ಜೋರಾಗಿ ಬಂದ್ಬಿಡುತ್ತೋ ಇಲ್ವೋ ಎಂದುಕೊಂಡು ನಡೆದಳು. 2-3 ನಿಮಿಷಗಳ ನಡಿಗೆ ಅಷ್ಟೆ. ದೇವಸ್ಥಾನದ ಬಳಿಗೆ ಬಂದಾಗ ಒಳಗೆ ಯಾರೋ ಇದ್ದಾರೆಂದು ಕಾಣುತ್ತಿದ್ದ ಬೆಳಕಿನಿಂದ ತಿಳಿಯಿತು. ಇನ್ಯಾರೋ ಆ ಚನ್ನಕ್ಕನೇ ಇರಬೇಕು ಎಂದು ತಾತ್ಸಾರ ಸುಳಿದರೂ ತಾನು ಬಂದಿರುವುದು ಅರಿಕೆಯ ಕೊನೆಯ ದಿನವನ್ನು ತೀರಿಸಲು ಎಂದು ತಿಳಿದಾಗ ಅದು ಮಾಯವಾಗಿ ಒಂದು ಬಗೆಯ ಭಕ್ತಿ ಮೂಡಿತು. ಮೆಟ್ಟಿಲು ಹತ್ತಿ ಸದ್ದಾಗದಂತೆ ದೇವಸ್ಥಾನದ ಬಲಗಡೆ ಮೂಲೆ ಕಡೆಗೆ ಚನ್ನಕ್ಕನಿಗೆ ತಾನು ಬಂದಿರುವುದು ಕಾಣಬಾರದು ಎಂದು ಎಚ್ಚರಿಕೆ ವಹಿಸಿ ನಿಂತುಕೊಂಡಳು. ದೇವಸ್ಥಾನದ ಹಜಾರದಲ್ಲಿ ಹೊರಗೆ ಕತ್ತಲೆ ಗೌವೆನ್ನಲಾರಂಭಿಸಿತು. ಮಳೆಯ ಹನಿಗಳು ಜಾಸ್ತಿಯಾಗತೊಡಗಿದವು. ಆಗೊಮ್ಮೆ ಈಗೊಮ್ಮೆ ಗಾಳಿಯು ಭರ್ರೋ ಎಂದು ಮೊರೆಯಲಾರಂಭಿಸಿತು. ದೇವರಿಗೆ ಹೂವು ಮುಡಿಸಿ ದೀಪಗಳನ್ನು ಹಚ್ಚಿ ಚನ್ನಕ್ಕ ಕೈ ಮುಗಿದು ಅಡ್ಡ ಬೀಳುತ್ತಾ, ಅಯ್ಯೋ ನಮ್ಮಪ್ಪ,
ನಾಲ್ಕು ಹೂವಿನ ಮಾತಿಗೆ ಬಾಯಿಗೆ ಬಂದಂಗೆ ಮಾತಾಡಿ ಅವಮ್ಮನ ಮನಸ್ಸು ನೋಯಿಸಿ ನನ್ನ ಮಾನ ಅವಳ ಮಾನ ಎಲ್ಲ ಬೀದಿಗೆ ಬರುವಂಗೆ ಮಾಡಿದೆ. ನನ್ನ ತಪ್ಪ ನೀನು ಹೊಟ್ಟೆಗೆ ಹಾಕೋ ಬಸವಣ್ಣ ಎಂದು ಮೇಲೆದ್ದು ಮತ್ತೊಮ್ಮೆ ಕೈ ಮುಗಿದು ಬಸವಣ್ಣನ 4 ಪಾದಗಳನ್ನೂ ಕೈಯಲ್ಲಿ ಮುಟ್ಟಿ ಭಯ ಭಕ್ತಿಗಳಿಂದ ಕಣ್ಣಿಗೊತ್ತಿಕೊಂಡು ಹೊರಕ್ಕೆ ಬಂದಳು. ಎಲ್ಲವನ್ನೂ ಕಿವಿಗೊಟ್ಟು ಆಲಿಸುತ್ತಿದ್ದ ರುದ್ರಮ್ಮ ಚೆನ್ನಕ್ಕ ಬರುವುದನ್ನು ಕಂಡು ಕತ್ತಲೆ ಜಾಸ್ತಿ ಇದ್ದ ಹಜಾರದ ಬಲಮೂಲೆಯಲ್ಲಿ ಒಂದು ಹಿಡಿಯಾಗಿ ನಿಂತುಕೊಂಡಳು. ಚೆನ್ನಕ್ಕ ಮೆಟ್ಟಿಲುಗಳನ್ನು ಇಳಿದು ಜೋರಾಗಿ ಬಾರಿಸುತ್ತಿದ್ದ ಮಳೆಯಲ್ಲೇ 4 ಹೆಜ್ಜೆ ಮನೆಯ ಕಡೆಗೆ ಹಾಕುವುದರಲ್ಲೇ ಸರಕ್ಕನೆ ರುದ್ರಮ್ಮ ದೇವರ ಗರ್ಭಸ್ಥಾನವನ್ನು ಹೊಕ್ಕಳು. ಅಲ್ಲಿ ಅವಳು ಕಂಡದ್ದೇನು? ಉರಿಯುತ್ತಿದ್ದ 4 ಎಳ್ಳುಂಡೆ ದೀಪಗಳ ಜ್ಯೋತಿಯಲ್ಲಿ ಹೂವಿನ ರಾಶಿಯಲ್ಲೇ ಮುಳುಗಿ ಹೋದಂತಿದ್ದ ನಂದಿ ಬಸವಣ್ಣನ ವಿಗ್ರಹ. ಚೆನ್ನಕ್ಕನ ತೋಟದ ಹೂವುಗಳೇ. ತಾನು ಯಾವ ಹೂವುಗಳಿಗೆಂದು ಮಾರಾಮಾರಿ ಜಗಳವಾಡಿದ್ದಳೋ ಅದೇ ಹೂವುಗಳು. ಅವಳಿಗೆ ಅರಿವಿಲ್ಲದಂತೆಯೇ ಕಣ್ಣುಗಳು ನೀರು ತುಂಬಿ ಮಂಜಾದವು. ಹೂವಿನಿಂದ ಅಲಂಕೃತವಾಗಿದ್ದ ಬಸವಣ್ಣನ ವಿಗ್ರಹ ಚೆನ್ನಕ್ಕನ ಅಂತರಂಗದ ಮೂಕ ಸಾಕ್ಷಿಯಾಗಿ ಮೂಡಿದಂತೆಯೇ ತಾನು ತಂದಿದ್ದ ಬಿಡಿ ಹೂವುಗಳನ್ನು ಹೂವಿನ ಸರವನ್ನು ಹಾಕಿ ಬಸವಣ್ಣನನ್ನು ಅಲಂಕರಿಸಿ ಎಳ್ಳುಂಡೆ ದೀಪಗಳನ್ನು ಹಚ್ಚಿ ಕೈ ಮುಗಿದು ಅಡ್ಡ ಬಿದ್ದಳು. ಪ್ರಯತ್ನಪಟ್ಟರೂ ಮಾತು ಹೊರಡಲಿಲ್ಲ. ಅವಳ ಅಂತರಂಗದ ನೋವಿನ ಸಂಕೇತವಾಗಿ 2 ತೊಟ್ಟು ನೀರು ಕಣ್ಣಿಂದ ತುಳುಕಿ ನೆಲ ಸೇರಿದವು. ಹಜಾರಕ್ಕೆ ಬಂದಳು. ಮಳೆ ಜೋರಾಗಿ ಬೀಳುತ್ತಿದೆ. ಗಾಳಿಯು ತನ್ನ ಕಚ್ಚೆಲ್ಲವನ್ನು ಉಪಯೋಗಿಸಿ ಮೊರೆಯುತ್ತಿದೆ. ನಿಂತ ಮೇಲೆ ಮನೆ ಸೇರಬೇಕು ಎಂದುಕೊಂಡು ಹಜಾರಕ್ಕೆ ಇಳಿದಾಗ ಯಾರೋ ಹಜಾರದ ಎಡಮೂಲೆಯಲ್ಲಿ ನಿಂತಿರುವುದನ್ನು ಕಂಡು ಹೆದರಿ ಕೇಳಿದಳು, ಯಾರವರು? ನಾನು ರುದ್ರಮ್ಮ, ಚೆನ್ನಕ್ಕ. ಮನೆಗೋಗುಮ ಅಂತ ಹೊರಟೆ, ಮಳೆ ಜೋರಾಯಿತು, ನಿಂತ್ಕೊಂಡೆ. ತಡೆದು ಬಂತು ಚೆನ್ನಕ್ಕನ ಉತ್ತರ. ಸೊಯ್ ಎಂದು ಗಿಡಮರಗಳು ಭೂಮಿಗೆ ವಾಲುವಂತೆ ಅಬ್ಬರಿಸಿದ ಗಾಳಿಯ ಬಡಿತ ರುದ್ರಮ್ಮನನ್ನು ಹಿಂದಕ್ಕೆ ನೂಕಿದಂತಾಗಿ ಗೋಡೆಗೆ ಒರಗಿಕೊಂಡಳು. ಮಳೆಯ ಗಡಸು ಹಜಾರಕ್ಕೆ ಸಿಡಿಯುತ್ತಿದ್ದ ನೀರಿನಿಂದಲೇ ಗೊತ್ತಾಯಿತು. ಮಬ್ಬು ಬೆಳಕಿನಲ್ಲಿ ಚೆನ್ನಕ್ಕ ತನ್ನ ಕಡೆ ನೋಡುತ್ತಿರುವುದು ಗೋಚರವಾಯಿತು. ತಾನು ಅವಳ ಕಡೆ ಕತ್ತೆತ್ತಿ ಮಬ್ಬು ಬೆಳಕಿನ ಪರದೆಯನ್ನು ಭೇದಿಸಿ ನೋಡಿದಳು. ಸೊಯ್ ಸೊಯ್. ಈ ಸಾರಿ ಗಾಳಿ ಮತ್ತಷ್ಟು ರಭಸದಿಂದ ಬೀಸಿತು. ಬೀಸಿದ ಗಾಳಿ ಬಾಗಿಲು ಕಾಣದ ಗರ್ಭಗುಡಿಯನ್ನು ಹೊಕ್ಕು ರುದ್ರಮ್ಮ ಚೆನ್ನಕ್ಕ ಹಚ್ಚಿಟ್ಟಿದ್ದ ಎಳ್ಳುಂಡೆ ದೀಪಗಳ ಜ್ವಾಲೆಯನ್ನು ಅತ್ತ ಇತ್ತ ನಡುಗಿಸಿತು. ಅವು ಆ ಕಡೆಯಿಂದ ಈ ಕಡೆಗೆ ತೊಯ್ದಾಡಿ ಗಾಳಿಯ ರಭಸ ತಡೆಯಲಾರದೆ ಅಂತರಂಗದ ಜ್ಯೋತಿಗಳ ಪ್ರಕಾಶದ ಮುಂದೆ ತಮ್ಮದೇನೋ ಎಂಬಂತೆ ನಂದಿ ಹೋದವು. ಕತ್ತಲೆಯಲ್ಲಿ ರುದ್ರಮ್ಮ ಚೆನ್ನಕ್ಕ ನಿಂತಿದ್ದ ಕಡೆಗೆ ತಾನೂ ಹೆಜ್ಜೆ ಹಾಕಿದಳು.